ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇಂದಿನ ಈ ತರಗತಿಯಲ್ಲಿ ಕಡ್ಡಾಯ ಕನ್ನಡ ಪತ್ರಿಕೆ ಕುರಿತು ನಿಮ್ಮೆಲ್ಲರ ಡೌಟ್ಸ್ಗಳಿಗೆ ಇಂದಿನ ಈ ತರಗತಿ ಮೂಲಕ ನಾನು ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಇನ್ನೊಂದು ಫ್ರೆಂಡ್ಸ್, ಇವತ್ತು ನನಗೆ ಹುಷಾರಿಲ್ಲ, ಹಾಗಾಗಿ ನನ್ನ ಧ್ವನಿ ಸ್ವಲ್ಪ ಕೆಟ್ಟೋಗಿದೆ. ನನ್ನ ಧ್ವನಿನ ಪ್ಲೀಸ್ ಇಗ್ನೋರ್ ಮಾಡಿ, ಟಾಪಿಕ್ ಕಡೆ ಲಕ್ಷ್ಯ ವಹಿಸಿ ನನ್ನ ಧ್ವನಿನ ಇಗ್ನೋರ್ ಮಾಡಿ. ಇನ್ನು ಹಿಂದಿನ ತರಗತಿಯಲ್ಲಿ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ಕುರಿತು ನಿಮ್ಮ ಡೌಟ್ಸ್ಗಳ ಮೇಲೆ ಕೂಡ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಆಮೇಲೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ, ಮಾದರಿ ಅನ್ನೋದಕ್ಕಿಂತನೂ ಅದು ಆಲ್ರೆಡಿ ಆಗೋಗಿರುವಂತಹ ಓಲ್ಡ್ ಕಡ್ಡಾಯ ಕನ್ನಡ KA ಅವರು ನಡೆಸಿರುವಂತಹ ಓಲ್ಡ್ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಿದ್ದೆ. ಸೊ ಅವೆರಡೂ ವಿಡಿಯೋ ಕೆಳಗೆ ಸಿಕ್ಕಾಪಟ್ಟಿ ಕಮೆಂಟ್ಸ್ಗಳು ಬಂದಿದ್ದು, ಅವೆಲ್ಲ ಕಮೆಂಟ್ಸ್ಗಳಿಗೆ ಉತ್ತರ ಕೊಡ್ತಾ ಹೋಗ್ತೀನಿ ಈಗ ಇದೇ ಒಂದು ವಿಡಿಯೋದಲ್ಲಿ. ಸೊ ಮೊದಲನೇ ಕಮೆಂಟ್ ಏನಾಗಿತ್ತು ಅಂದರೆ, ನಿಮ್ಮದು ನೆಗೆಟಿವ್ ಮಾರ್ಕ್ಸ್ ಇರುತ್ತಾ ಅನ್ನೋದು ತುಂಬ ಜನ ಕೇಳಿದ್ರಿ. ಸೊ ಇಲ್ಲ, ಕಡ್ಡಾಯ ಕನ್ನಡ ಪತ್ರಿಕೆಗೆ ಯಾವುದೇ ರೀತಿ ನೆಗೆಟಿವ್ ಅಂಕಗಳು ಇರೋದಿಲ್ಲ. ಎರಡನೇದು, ಎಷ್ಟು ಅಂಕಗಳಿಗಿರುತ್ತೆ ಅಂದರೆ 150 ಅಂಕಗಳಿಗಿರುತ್ತೆ. ಇದರಲ್ಲಿ ನೀವು 50 ಅಂಕಗಳನ್ನು ಗಳಿಸಬೇಕಾಗುತ್ತದೆ. ನೆಕ್ಸ್ಟ್ ಥರ್ಡ್ ಕ್ವಶನ್ ಏನಾಗಿತ್ತು ಅಂದರೆ, ನೀವು ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ಎಲ್ಲರೂ ಬರಿಬೇಕಾ ಅನ್ನೋದು. ಹೌದು, ಎಲ್ಲರೂ ಬರಿಬೇಕು. ಇದು KA ಅವರು ಮೊದಲ ಬಾರಿಗೆ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ಅಂದರೆ ಗ್ರಾಮ ಆಡಳಿತ ಅಧಿಕಾರಿ ಇಷ್ಟು ದಿನ ಯಾವುದೇ ಎಕ್ಸಾಮ್ ನಡೆದಿಲ್ಲ, ಇದೇ ಮೊದಲ ಬಾರಿಗೆ ಎಕ್ಸಾಮ್ ನಡೆಸೋದ್ರಿಂದ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ಎಲ್ಲರೂ ಬರಿಬೇಕು. ನೆಕ್ಸ್ಟು ಹೈಯೆಸ್ಟ್ ಕಮೆಂಟ್ ನನಗೆ ಬಂದಿರೋದಂದರೆ, ಪಠ್ಯಕ್ರಮ ಏನು, ಸಿಲೆಬಸ್ ಹೇಗಿರುತ್ತೆ, ನಾವು ಯಾವ ರೀತಿ ಸ್ಟಡಿ ಮಾಡಬೇಕು ಅನ್ನೋದನ್ನು ಒಂದು ವಿಡಿಯೋ ಮಾಡಿ ನನಗೆ ತಿಳಿಸಿ ಅಂಥೇಳಿ ತುಂಬ ಜನ ಕಮೆಂಟ್ ಹಾಕಿದ್ರಿ. ಸೊ ನಿಮ್ಮೆಲ್ಲರ ರಿಕ್ವೆಸ್ಟ್ ಮೇರೆಗೆ ನಾನಿವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಪಠ್ಯಕ್ರಮ ಏನಾಗಿರುತ್ತೆ ಅಥವಾ ಸಿಲೆಬಸ್, ಕಡ್ಡಾಯ ಕನ್ನಡ ಪರೀಕ್ಷೆಗೆ ಸಿಲೆಬಸ್ ಏನಾಗಿರುತ್ತೆ ಅನ್ನೋದು ನಿಮ್ಮೆಲ್ಲರ ಪ್ರಶ್ನೆಯಾಗಿತ್ತು. ಸೊ ಇವತ್ತಿನ ತರಗತಿಯಲ್ಲಿ ಸಿಲೆಬಸ್ ಹೇಗಿರುತ್ತೆ, ಪಠ್ಯಕ್ರಮ ಏನಾಗಿರುತ್ತೆ, ಯಾವೆಲ್ಲ ಪ್ರಶ್ನೆಗಳನ್ನು ಕೇಳುತ್ತಾರೆ, ಹಾಗೂ ಏನೆಲ್ಲ ಓದಬೇಕು, ಹಾಗೂ ಮಾದರಿ ಪ್ರಶ್ನೆಗಳನ್ನು ಅಂದರೆ ಹಿಂದೆ ನಡೆದಿರುವಂತಹ ಎಲ್ಲ ಗ್ರೂಪ್ ಸಿ ಪರೀಕ್ಷೆಗಳಲ್ಲಿ ಹಾಗೂ ಗ್ರೂಪ್ ಸಿ ಪರೀಕ್ಷೆಗಳಲ್ಲಿ ಬಂದಿರುವಂತಹ ಮೋಸ್ಟ್ ರಿಪೀಟೆಡ್ ಕ್ವಶನ್ಗಳನ್ನು ನಾನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಆ ಪ್ರಶ್ನೆಗಳನ್ನು ಬಿಡಿಸೋದ್ರಿಂದ ನಿಮಗೆ ಪಠ್ಯಕ್ರಮ ಯಾವ ರೀತಿ ಇರುತ್ತೆ, ಪ್ರಶ್ನೆಗಳು ಯಾವ ರೀತಿ ಬರ್ಬೋದು, ನಾವು ಯಾವ ರೀತಿ ಪ್ರಿಪ್ರೇಷನ್ ಆಗಬೇಕು ಅನ್ನೋದನ್ನು ಪೂರ್ತಿ ಕಂಪ್ಲೀಟ್ ಆಗಿ ನಿಮಗೆ ಒಂದು ಮಾಹಿತಿ ಸಿಕ್ಕಂಗಾಗುತ್ತೆ. ಸೊ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುವ ವಿಡಿಯೋ ಆಗಿರೋದ್ರಿಂದ ಸೊ ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ತಪ್ಪದೆ ಕೊನೆಯವರೆಗೂ ನೋಡಿ, ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮ್ಗೆ ಏನೂ ಅರ್ಥ ಆಗೋದಿಲ್ಲ. ಆ್ಯಂಡ್ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಯಾರಾದರೂ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದರೆ ಪ್ಲೀಸ್ ಅವರಿಗೆ ಈ ವಿಡಿಯೋನ ಶೇರ್ ಮಾಡುವುದರ ಮುಖಾಂತರ ನನಗೆ ನೀವು ಒಂದು ಹೆಲ್ಪ್ ಮಾಡಿದ ಹಾಗಾಗುತ್ತದೆ. ಸೊ ನಿಮ್ಮೆಲ್ಲರ ಅಳಿಲ ಸೇವೆಗಾಗಿ ನಾನು ಕಾಯ್ತಾ ಇರ್ತೀನಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡ್ತಾ ಹೋಗಿ. ಸೊ ಇಂದಿನ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ ಕೋರುತ್ತಾ ಮೊದಲನೇದಾಗಿ ಪಠ್ಯಕ್ರಮ ಏನಾಗಿರುತ್ತೆ ಅನ್ನೋದನ್ನು ತಿಳ್ತಾ ಹೋಗೋಣ. ಸೊ ಪಠ್ಯಕ್ರಮ ಈ ರೀತಿ ಇರುತ್ತೆ. ಸೊ ಇದು ಕೇವಲ ಈ ವಿಲೇಜ್ ಅಕೌಂಟ್ಗೆ ಸಂಬಂಧಪಟ್ಟಂತಹ ಕಡ್ಡಾಯ ಕನ್ನಡ ಪರೀಕ್ಷೆ ಆಗಿರ್ಬೋದು, ಅಥವಾ ಪೇಪರ್ 2ನಲ್ಲಿ ಬರುವಂತಹ ಸಂವಹನ ಪತ್ರಿಕೆ, ಪೇಪರ್ 2ನಲ್ಲಿ ಬರುವಂತಹ ಸಂವಹನ ಪತ್ರಿಕೆ 35 ಅಂಕಗಳನ್ನು ಒಳಗೊಂಡಿರ್ತದೆ. ಕಡ್ಡಾಯ ಕನ್ನಡ 150, ಒಟ್ಟು 185 ಅಂಕಗಳಿಗೆ ಸಂಬಂಧಪಟ್ಟಂತಹ ಪಠ್ಯಕ್ರಮ ಇದಾಗಿರುತ್ತದೆ. ಸೊ ಇದು ಕೇವಲ ಗ್ರಾಮ ಆಡಳಿತ ಅಧಿಕಾರಿಗೆ ಸಂಬಂಧಪಟ್ಟಂತಹ ಸಿಲೆಬಸ್ ಅಲ್ಲ. ಬೇರೆ ಯಾವುದೇ ಎಕ್ಸಾಮ್ ನೀವು ಅಟೆಂಡ್ ಆದರೂ ಕೂಡ ಕನ್ನಡ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಪಠ್ಯಕ್ರಮ ಇದೇ ಆಗಿರುತ್ತೆ. ಸೊ ಈ ಸಿಲೆಬಸ್ನ ಒಂದ್ಸರಿ ನೀವು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಒಂದು ಕಡೆ ಇಟ್ಕೊಂಡು ಟಾಪಿಕ್ ವೈಸ್ ನೀವು ಪ್ರಿಪೇರ್ ಆಗ್ತಾ ಹೋದರೆ ಖಂಡಿತ ನಿಮಗೆ ಒಳ್ಳೆ ಮಾರ್ಕ್ಸ್ ಸಿಗೋದ್ರಲ್ಲಿ ಯಾವುದೇ ಡೌಟ್ಸ್ ಇಲ್ಲ. ಸೊ ಮೊದಲನೇದಾಗಿ ಸಿಲೆಬಸನ್ನು ನೋಡ್ತಾ ಹೋಗೋಣ. ಏನಿದೆ ಸಿಲೆಬಸ್ ಅಂದರೆ, ಮೊದಲನೇದಾಗಿ ವರ್ಣಮಾಲೆಗಳು, ಕನ್ನಡದಲ್ಲಿ ಬರುವಂತಹ ವರ್ಣಮಾಲೆಗಳು. ನೆಕ್ಸ್ಟು ಸಮಾಸಗಳು, ಸಂಧಿಗಳು, ತದ್ದಿತಾಂತಗಳು, ಕೃದಂತಗಳು, ದ್ವಿರುಕ್ತಿಗಳು, ಜೋಡಿ ನುಡಿಗಳು, ಅನುಕರಣಾವ್ಯಯಗಳು, ತತ್ಸಮ ತದ್ಭವಗಳು. ಇದನ್ನ ಹೊರತುಪಡಿಸಿ ಅನ್ಯದೇಶಿ ಪದಗಳು, ಗ್ರಾಂಥಿಕ ರೂಪಗಳು, ವಾಕ್ಯ ಪ್ರಕಾರಗಳು, ಪದಗಳ ಅರ್ಥ, ವಿಭಕ್ತಿ ಪ್ರತ್ಯಯಗಳು, ಲೇಖನ ಚಿಹ್ನೆಗಳು, ಅವಯಗಳು, ನಾಮಪದಗಳು, ಕ್ರಿಯಾಪದಗಳು, ಕಾಲಗಳು, ಹೊಸಗನ್ನಡ ರೂಪಗಳು, ಛಂದಸ್ಸು, ಅಲಂಕಾರಗಳು. ಇದನ್ನು ಹೊರತುಪಡಿಸಿ ಕನ್ನಡ ಸಾಹಿತ್ಯ ಚರಿತ್ರೆಯ ಮೇಲೆ
ಅಂದರೆ ಕವಿಗಳು ಹಾಗೂ ಅವರು ರಚಿಸಿದಂತಹ ಕೃತಿಗಳ ಮೇಲೆ ಹಾಗೂ ಜ್ಞಾನಪೀಠ ಪ್ರಶಸ್ತಿ ಆಗಿರ್ಬೋದು, ಇನ್ನುಳಿದ ಹಲವಾರು ಪ್ರಶಸ್ತಿಗಳ ಮೇಲೆ ಯಾವೆಲ್ಲ ಕವಿಗಳಿಗೆ ಯಾವೆಲ್ಲ ಪ್ರಶಸ್ತಿಗಳು ಲಭಿಸಿವೆ ಅನ್ನೋದರ ಮೇಲೂ ಕೂಡ ಪ್ರಶ್ನೆಗಳು ಬರುವ ಸಾಧ್ಯತೆ ಇರುತ್ತೆ. ಸೊ ಅದು ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿರ್ತವೆ. ಸೊ ಇದನ್ನು ಹೊರತುಪಡಿಸಿ ಬೇರ್ಯಾವ ಪ್ರಶ್ನೆಗಳು ಹೊರಗಿಂದ ಬರೋದಿಲ್ಲ. ಇದು ಏನು ಸಿಲೆಬಸ್ ಇದೆಯಲ್ಲ ಫ್ರೆಂಡ್ಸ್, ಈ ಸಿಲೆಬಸ್ನಿಂದನೇ ಪ್ರಶ್ನೆಗಳು ಬರೋದು. ಹಾಗಾಗಿ ಈ ಸಿಲೆಬಸ್ನ ಒಂದ್ಸಾರಿ ಟಾಪಿಕ್ ವೈಸ್ ನೀವು ಪ್ರಿಪೇರ್ ಆಗ್ತಾ ಹೋದರೆ ಖಂಡಿತ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಸೊ ಇದರಲ್ಲಿ ಯಾವುದೇ ಡೌಟ್ಸ್ ಇಲ್ಲ. ಈಗ ಈ ಟಾಪಿಕ್ ವೈಸ್ನಲ್ಲಿ ಪ್ರಮುಖವಾದಂತಹ ಟಾಪಿಕ್ಗಳ ಮೇಲೆ ನಾನು 5 ಪ್ರಶ್ನೆಗಳನ್ನು ಹಿಂದೆ ಕೇಳಿರುವಂತಹ ಇಂಪಾರ್ಟೆಂಟ್ 5 ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಇವತ್ತು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಪ್ರತಿಯೊಂದು ಟಾಪಿಕ್ ಮೇಲೆ ನಾನು ಸಾಲ್ವ್ ಮಾಡ್ತಾ ಹೋಗಲ್ಲ, ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಹಾಗಾಗಿ ಮೇನ್ ಇರುವಂತಹ ಟಾಪಿಕ್ಗಳ ಮೇಲೆ 5 ಪ್ರಶ್ನೆಗಳನ್ನು ನಾನು ಇವತ್ತು ನಿಮ್ಮ ಜೊತೆ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಮೊದಲನೇ ಟಾಪಿಕ್ ಯಾವುದಿತ್ತು ಅಂದರೆ ವರ್ಣಮಾಲೆ. ಸೊ ವರ್ಣಮಾಲೆಗೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ವರ್ಣಮಾಲೆಗಳ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ಈ ಮೂಲಕ ತಿಳ್ಕೊತಾ ಹೋಗೋಣ. ಸೊ ಮೊದಲಿಗೆ ಹೇಳಿದ ಹಾಗೆ ಪ್ಲೀಸ್ ಫ್ರೆಂಡ್ಸ್ ನನ್ನ ವಾಯ್ಸನ್ನು ಇಗ್ನೋರ್ ಮಾಡಿ, ಯಾಕಂದರೆ ನನಗೆ ಹುಷಾರಿಲ್ಲ, ಹಾಗಾಗಿ ವಾಯ್ಸ್ ಸರಿಯಾಗಿಲ್ಲ. ನನ್ನ ವಾಯ್ಸನ್ನು ಇಗ್ನೋರ್ ಮಾಡಿ ಟಾಪಿಕ್ ಕಡೆ ಲಕ್ಷ್ಯ ಕೊಡಿ. ಸೊ ಮೊದಲನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು ಅನ್ನೋದು ಪ್ರಶ್ನೆ ಇದೆ. ಸೊ ನಮ್ಮ ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು ಅಂದರೆ 49 ನಮ್ಮ ಕನ್ನಡ ವರ್ಣಮಾಲೆಯಲ್ಲಿರುವ ಅಕ್ಷರಗಳು. ಇನ್ನು ಎರಡನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ವಿಭಾಗಗಳು ಎಷ್ಟು ಅನ್ನೋದು ಪ್ರಶ್ನೆ ಇದೆ. ಸೊ ಕನ್ನಡ ವರ್ಣಮಾಲೆಯಲ್ಲಿರುವ ವಿಭಾಗಗಳು ಎಷ್ಟು ಅಂದರೆ 3. ಯಾವ್ಯಾವು ಅಂದರೆ ಸ್ವರಗಳು, ವ್ಯಂಜನಗಳು, ಯೋಗವಾಹಕಗಳು ಅಂಥೇಳಿ 3 ವಿಭಾಗಗಳನ್ನು ನಾವು ಕನ್ನಡ ವರ್ಣಮಾಲೆಯಲ್ಲಿ ನೋಡ್ಬೋದು. ಸ್ವರಗಳು ಎಷ್ಟಿದಾವೆ ಅಂದರೆ 13, ವ್ಯಂಜನಗಳು ಎಷ್ಟಿದಾವೆ ಅಂದರೆ 34, ಯೋಗವಾಹಕಗಳು ಎಷ್ಟು ಇದಾವೆ ಅಂದರೆ 2. ಸೊ ಈ ರೀತಿ ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ 3 ವಿಭಾಗಗಳನ್ನು ನಾವು ನೋಡ್ಬೋದು. ಇನ್ನು ಮೂರನೇ ಪ್ರಶ್ನೆ, ಪ ವರ್ಗದ ಅನುನಾಸಿಕ ಅಕ್ಷರ ಇದು. ಪ ವರ್ಗದ ಅನುನಾಸಿಕ ಅಕ್ಷರ ಇದು. ಸೊ ಪ, ಫ, ಬ, ಭ, ಮ. ಮ ಅನ್ನೋದು ಪ ವರ್ಗದ ಅನುನಾಸಿಕ ಅಕ್ಷರವಾಗಿದೆ. ಮ ಅನ್ನೋದು ಪ ವರ್ಗದ ಅನುನಾಸಿಕ ಅಕ್ಷರವಾಗಿದೆ. ನೆಕ್ಸ್ಟು 4ನೇ ಪ್ರಶ್ನೆ, ಅನುನಾಸಿಕ ಅಕ್ಷರಗಳ ಸಂಖ್ಯೆ ಎಷ್ಟು? ಅನುನಾಸಿಕ ಅಕ್ಷರಗಳ ಸಂಖ್ಯೆ ಎಷ್ಟು? ನಾನು ಹೇಳಿದ್ದೆ ನಿಮಗೆ ಅನುನಾಸಿಕಗಳು ಎಷ್ಟು ಬರ್ತಾವಂದರೆ 5 ಅನುನಾಸಿಕಗಳನ್ನು ನಾವು ಕನ್ನಡದಲ್ಲಿ ನೋಡ್ಬೋದು. ಅಲ್ಪ ಪ್ರಾಣಗಳು 10, ಮಹಾಪ್ರಾಣಗಳು 10 ಹಾಗೂ ಅನುನಾಸಿಕಗಳು 5. ಇದು ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ನಾವು ನೋಡ್ಬೋದು. ಅಲ್ಪ ಪ್ರಾಣ 10, ಮಹಾಪ್ರಾಣ 10, ಅನುನಾಸಿಕ 5. ಇವು 25 ಅಕ್ಷರಗಳನ್ನು ನಾವು ವರ್ಗೀಯ ವ್ಯಂಜನಗಳನ್ನಾಗಿ ನೋಡ್ಬೋದು. ಇನ್ನು ಅವರ್ಗೀಯ ವ್ಯಂಜನಗಳಾಗಿ 9 ಅಕ್ಷರಗಳನ್ನು ನಾವು ಕನ್ನಡ ವರ್ಣಮಾಲೆಯಲ್ಲಿ ನೋಡಬಹುದಾಗಿದೆ. ಇನ್ನು 5ನೇ ಪ್ರಶ್ನೆ, ಯೋಗವಾಹಕ ಅಕ್ಷರಗಳಿವು. ಯೋಗವಾಹಕ ಅಕ್ಷರಗಳಿವು. ಈ 4 ಆಪ್ಷನ್ನಲ್ಲಿ ಯೋಗವಾಹಕ ಅಕ್ಷರಗಳು ಯಾವುವು ಅಂದರೆ ಆಪ್ಷನ್ ಸಿ ಸರಿ ಉತ್ತರ. ಅಂ ಮತ್ತು ಅಹ. ನಮ್ಮ ಕನ್ನಡ ವರ್ಣಮಾಲೆಯಲ್ಲಿರುವಂತಹ ಯೋಗವಾಹಕಗಳು ಎಷ್ಟು ಅಂದರೆ 2. ಅವು ಯಾವುವು ಅಂದರೆ ಅನುಸ್ವಾರ ಅಂ, ವಿಸರ್ಗ ಅಹ. ಸೊ ಈ ರೀತಿ ಕನ್ನಡ ವರ್ಣಮಾಲೆಗಳ ಮೇಲೆ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಸೊ ಈ ಟಾಪಿಕ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಇದ್ರ ಮೇಲೆ 2ರಿಂದ 3 ಪ್ರಶ್ನೆಗಳು ಬರುವ ಸಾಧ್ಯತೆ ತುಂಬ ಇದೆ. ಹಾಗಾಗಿ ಒಂದ್ಸಾರಿ ಕನ್ನಡ ವರ್ಣಮಾಲೆಯನ್ನು ಚಾರ್ಟ್ ಮುಖಾಂತರ ನೀವು ಬೈಪಟ್ ಮಾಡ್ಕೊಂಡ್ಬಿಟ್ರೆ ಅಂದರೆ ಖಂಡಿತ ಇದ್ರ ಮೇಲೆ ಮಾರ್ಕ್ಸ್ ಹೋಗುವಂಥ ಸಾಧ್ಯತೆ ಇರೋದಿಲ್ಲ. ಇನ್ನು ನೆಕ್ಸ್ಟ್ ಟಾಪಿಕ್ ಮೇಲೆ ಹೋಗೋಣ. ಸೊ ಈಗ ವರ್ಣಮಾಲೆ ಅನ್ನುವಂಥ ಟಾಪಿಕ್ ಮೇಲೆ ನಾವು ನೋಡ್ತಾ ಹೋದ್ವಿ. ಈಗ ನೆಕ್ಸ್ಟ್ ಬರುವಂಥ ಟಾಪಿಕ್ ಸಮಾಸಗಳು. ಸಮಾಸಗಳ ಮೇಲೆ ಯಾವ ರೀತಿಯಲ್ಲಿ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ನೋಡ್ತಾ ಹೋಗೋಣ ಫ್ರೆಂಡ್ಸ್. ಸೊ ಬೆಟ್ಟದಾವರೆ ಇದು ಯಾವ ಸಮಾಸ? ಬೆಟ್ಟದಾವರೆ ಇದು ಯಾವ ಸಮಾಸ? ಕರ್ಮಧಾರೆಯ ಸಮಾಸ, ತತ್ಪುರುಷ ಸಮಾಸ, ದ್ವಿಗು ಸಮಾಸ, ಬಹುರ್ವಿ ಸಮಾಸ. ಈ ರೀತಿ ಪ್ರಶ್ನೆಗಳಿರ್ತವೆ. ಸೊ ಬೆಟ್ಟದಾವರೆ ಅನ್ನೋದು ಇದು ಯಾವ ಸಮಾಸ ಅಂದರೆ ಇದು ತತ್ಪುರುಷ ಸಮಾಸ. ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟದಾವರೆ. ಇದು ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾಗಿದೆ. ಇನ್ನು ಕರ್ಮಧಾರೆಯ ಸಮಾಸ ಅಂದರೆ ವಿಶೇಷಣ ಇತ್ತು ಅಂದರೆ ವಿಶೇಷಣದಿಂದ ಕೂಡಿತ್ತು ಅಂದರೆ ಅದನ್ನು ಕರ್ಮಧಾರೆಯ ಸಮಾಸ ಅಂಥೇಳಿ ಕರಿತೀವಿ. ಸೊ ನೆಕ್ಸ್ಟ್ ಪ್ರಶ್ನೆ, ಸಪ್ತಸ್ವರ ಯಾವ ಸಮಾಸ? ಸಪ್ತಸ್ವರ
ಯಾವ ಸಮಾಸ? ದ್ವಿಗು, ಅಂಶಿ, ತತ್ಪುರುಷ, ಕರ್ಮಧಾರಯ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ದ್ವಿಗು ಸಮಾಸ. ಸಪ್ತವಾದ ಅಧಿಕ್ಸ್ವರ, ಸಪ್ತಸ್ವರ. ಸಪ್ತ ಅನ್ನೋದು ಪೂರ್ವ ಪದದಲ್ಲಿ ಸಂಖ್ಯಾವಾಚಿಯಿಂದ ಕೂಡಿಯುವುದರಿಂದ ಇದನ್ನು ನಾವು ದ್ವಿಗು ಸಮಾಸ ಅಂಥೇಳಿ ಕರಿತೀವಿ. ಮುಂದೆಲೆ ಯಾವ ಸಮಾಸ? ಮುಂದೆಲೆ ಇದು ಯಾವ ಸಮಾಸ? ಸೊ ಇದನ್ನು ಬಿಡಿಸಿದಾಗ ನಾವು ತಲೆಯ ಅಧಿಕ್ ಮುಂದೆ ಅಂಥೇಳಿ ಬಿಡಿಸ್ತೀವಿ. ಸೊ ಇದು ಅಂಶಾವಂಶಿ ಸಂಬಂಧವನ್ನು ಹೊಂದಿರುವುದರಿಂದ ಇದನ್ನು ನಾವು ಅಂಶಿ ಸಮಾಸ ಅಂಥೇಳಿ ಕರಿತೀವಿ. ನೆಕ್ಸ್ಟು ಕೆರೆ, ಕಟ್ಟೆ, ಬಾವಿಗಳು ಯಾವ ಸಮಾಸ? ಕೆರೆ, ಕಟ್ಟೆ, ಬಾವಿಗಳು ಇದು ಯಾವ ಸಮಾಸ? ಇದನ್ನು ನಾವು ಬಿಡಿಸಿದಾಗ ಕೆರೆಯು, ಕಟ್ಟೆಯು, ಬಾವಿಯು ಅಂಥೇಳಿ ಬಿಡಿಸಿ ಬರೆದು ಅದನ್ನು ಕೂಡಿಸಿದಾಗ ಕೆರೆ, ಕಟ್ಟೆ, ಬಾವಿಗಳು ಅನ್ನುವಂಥ ಅರ್ಥವನ್ನು ಪಡ್ಕೋತದೆ. ಇದು ಯಾವ ಸಮಾಸ ಅಂದರೆ ಇದು ದ್ವಂದ್ವ ಸಮಾಸ. ಕೆರೆ, ಕಟ್ಟೆ, ಬಾವಿ ಅನ್ನೋದು ದ್ವಂದ್ವ ಸಮಾಸಕ್ಕೆ ಉದಾಹರಣೆಯಾಗಿದೆ. ಕೈ ಮುಗಿ ಯಾವ ಸಮಾಸ? ಕೈ ಮುಗಿ ಯಾವ ಸಮಾಸ? ಇದನ್ನು ಬಿಡಿಸಿದಾಗ ಕೈಯನ್ನು ಅಧಿಕ್ ಮುಗಿ, ಕೈ ಮುಗಿ ಅಂತ ಹೇಳಿ ಕರಿತೀವಿ. ಈ ಕೈ ಮುಗಿ ಅನ್ನೋದು ಇದು ಕ್ರಿಯೆಗೆ ಸಂಬಂಧಪಟ್ಟಂತಹ ಪದವಾಗಿದೆ. ಹಾಗಾಗಿ ಕ್ರಿಯೆ ಇತ್ತು ಅಂದ್ರೆ ಅದನ್ನು ನಾವು ಕ್ರಿಯಾ ಸಮಾಸ ಅಂಥೇಳಿ ಕರಿತೀವಿ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೈ ಮುಗಿ ಇದು ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾಗಿದೆ. ಸೊ ನೆಕ್ಸ್ಟು ವರ್ಣಮಾಲೆಗಳ ಮೇಲೆ ನೋಡಿದ್ವಿ, ಸಮಾಸಗಳು ನೋಡಿದ್ವಿ. ಈಗ ನೆಕ್ಸ್ಟ್ ಬರುವಂತಹ ಟಾಪಿಕ್ಗೆ ಸಂಧಿ. ಸೊ ಸಂಧಿ ಮೇಲೆ ಪ್ರಶ್ನೆಗಳು ಯಾವ ರೀತಿ ಬರ್ತಾವ ಅನ್ನೋದನ್ನು ನೋಡ್ತಾ ಹೋಗೋಣ. ಕೆಳಗಿನ ಈ ಪದ ಆಗಮ ಸಂಧಿಗೆ ಉದಾಹರಣೆಯಾಗಿದೆ. ಕೆಳಗಿನ ಈ ಪದ ಆಗಮ ಸಂಧಿಗೆ ಉದಾಹರಣೆಯಾಗಿದೆ. ಹಳೆಗನ್ನಡ, ನೂಲಲೆ, ಗುರುವಿಗೆ, ನರೇಂದ್ರ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗುರುವಿಗೆ. ಗುರುವಿಗೆ ಅನ್ನೋದು ಸರಿಯಾದ ಉತ್ತರ. ಇದನ್ನು ಬಿಡಿಸಿದಾಗ ಗುರು ಪ್ಲಸ್ ಇಗೆ, ಗುರು ಪ್ಲಸ್ ಇಗೆ ಗುರುವಿಗೆ. ಇಲ್ಲಿ ವಕಾರ ಆಗಮ ಆಯಿತು. ಹಾಗಾಗಿ ವಕಾರ ಅಥವಾ ಯಕಾರ ಆಗಮವಾಗಿ ಬಂತು ಅಂದರೆ ಅದನ್ನು ನಾವು ಆಗಮ ಸಂಧಿ ಅಂತೇಳಿ ಕರಿತೀವಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗುರುವಿಗೆ ಅನ್ನೋದು ಸರಿಯಾದ ಉತ್ತರ. ಹಳೆಗನ್ನಡ ಈ ಪದದಲ್ಲಿರುವ ಸಂಧಿ. ಹಳೆಗನ್ನಡ ಈ ಪದದಲ್ಲಿರುವ ಸಂಧಿ. ಸೊ ಲೋಪ, ಯಕಾರಾಗಮ, ಆದೇಶ, ಗುಣಸಂಧಿ. ಇದನ್ನು ಬಿಡಿಸಿ ಬರೆದಾಗ ಹಳೆಯ ಪ್ಲಸ್ ಕನ್ನಡ ಕೂಡಿಸಿದಾಗ ಹಳೆಗನ್ನಡ. ಸೊ ಹಳೆಯ ಪ್ಲಸ್ ಕನ್ನಡ ಹಳೆಗನ್ನಡ ಅನ್ನೋದಾಗುತ್ತಾ. ಇಲ್ಲಿ ಕಕಾರಕ್ಕೆ ಗಕಾರ ಆದೇಶವಾಗಿ ಬರುವುದರಿಂದ ಅಂದರೆ ಕಚಡತಪಗಳಿಗೆ ಗಜಡದಪ ಆದೇಶವಾಗಿ ಬಂತು ಅಂದ್ರೆ ಅದನ್ನು ನಾವು ಆದೇಶ ಸಂಧಿ ಅಂಥೇಳಿ ಕರಿತೀವಿ. ಹಾಗಾಗಿ ಹಳೆಗನ್ನಡ ಇದು ಯಾವ ಸಂಧಿ ಅಂದರೆ ಆದೇಶ ಸಂಧಿಗೆ ಉದಾಹರಣೆಯಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನಗಳಲ್ಲಿ ಕನ್ನಡ ವ್ಯಂಜನ ಸಂಧಿಯನ್ನು ಗುರುತಿಸಿ. ಕೆಳಗಿನಗಳಲ್ಲಿ ಕನ್ನಡ ವ್ಯಂಜನ ಸಂಧಿಯನ್ನು ಗುರುತಿಸಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆದೇಶ ಸಂಧಿ. ಅಂದರೆ ಕನ್ನಡ ಸಂಧಿಯೊಳಗೆ ವ್ಯಂಜನ ಸಂಧಿ ಯಾವುದು ಅಂದರೆ ಆದೇಶ ಸಂಧಿ. ಇದು ವ್ಯಂಜನ ಸಂಧಿಯಾಗಿದೆ. 4ನೇ ಪ್ರಶ್ನೆ, ಮಹರ್ಷಿ ಈ ಪದವನ್ನು ಬಿಡಿಸಿ ಬರೆದಾಗ ಈ ಕೆಳಗಿನ ರೀತಿಯಾಗುತ್ತದೆ. ಮಹರ್ಷಿ ಈ ಪದವನ್ನು ಬಿಡಿಸಿ ಬರೆದಾಗ ಈ ಕೆಳಗಿನ ರೀತಿಯಾಗುತ್ತದೆ. ಮಹಾ ಅಧಿಕ್ ಋಷಿ, ಮಹಾ ಅಧಿಕ್ ಹರ್ಷಿ, ಮಹಾ ಅಧಿಕ್ ರಸ, ಮೌನ ಅಧಿಕ್ ಋಷಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಹಾ ಅಧಿಕ್ ಋಷಿ. ಮಹಾ ಅಧಿಕ್ ಋಷಿ ಈಸ್ ಈಕ್ವಲ್ ಟು ಮಹರ್ಷಿ. ಈ ಪದವು ಕೆಳಗಿನ ಈ ಸಂಧಿಗೆ ಉದಾಹರಣೆಯಾಗಿದೆ. ಇತ್ಯಾದಿ ಈ ಪದವು ಈ ಕೆಳಗಿನ ಈ ಸಂಧಿಗೆ ಉದಾಹರಣೆಯಾಗಿದೆ. ಎಣ್ ಸಂಧಿ, ಲೋಪ ಸಂಧಿ, ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ. ಸೊ ಇಲ್ಲಿ ಯಕಾರ ಏನಾದರೂ ನೀವು ಒತ್ತಕ್ಷರ ಅಂದರೆ ಯ ಅನ್ನ ಒತ್ತಕ್ಷರವಾಗಿ ನೋಡಿದ್ರಿ ಅಂದ್ರೆ ಅದನ್ನು ಕಣ್ಣು ಮುಚ್ಚಿ ಎಣ್ ಸಂಧಿ ಅಂತೇಳಿ ಹಾಕಿ ಫ್ರೆಂಡ್ಸ್. ಇದು ಕರೆಗೂ ಯಕಾರ ಒತ್ತಕ್ಷರವಾಗಿ ಬಂತು ಅಂದ್ರೆ ಅದನ್ನು ನಾವು ಎಣ್ ಸಂಧಿ ಅಂಥೇಳಿ ಕರಿತೀವಿ. ಸೊ ನೆಕ್ಸ್ಟ್ ಬರುವಂಥ ಟಾಪಿಕ್ಗೆ ಜೋಡು ನುಡಿ. ಜೋಡು ನುಡಿ ಮೇಲೆ ಹಲವಾರು ಪ್ರಶ್ನೆಗಳನ್ನು ಬರುವ ಸಾಧ್ಯತೆ ಇದೆ ಫ್ರೆಂಡ್ಸ್. ಸೊ ಜೋಡು ನುಡಿ ಅಂದರೆ ಏನು? ಜೋಡು ನುಡಿ ಅಂದರೆ ಮಾತಿಗೊಂದು ಗೀತು ಎಂಬ ಅರ್ಥವನ್ನು ಕೊಡುತ್ತೆ. ಸೊ ಸಾಮಾನ್ಯವಾಗಿ ಜೋಡಿ ನುಡಿಗಳು ಎಂದರೆ ಎರಡು ನುಡಿಗಳಿಂದ ಕೂಡಿರುವುದು ಎಂದರ್ಥ. ಇವುಗಳು ಮೇಲ್ನೋಟಕ್ಕೆ ಹಾಗೆ ಕಂಡು ಬಂದರು ಅಂದರೆ ಮೇಲ್ನೋಟಕ್ಕೆ ದುರುಕ್ತಿಗಳಂತೆ ಕಂಡು ಬಂದರೂ ಕೂಡ ಜೋಡಿ ನುಡಿಗಳಲ್ಲಿ ಎರಡು ಪದಗಳು ಬೇರೆ ಬೇರೆಯಾಗಿರುತ್ತವೆ. ಸೊ ಜೋಡಿ ನುಡಿಗಳಲ್ಲಿ
ಎರಡು ವಿಭಾಗಗಳನ್ನು ನಾವು ಕಾಣ್ಬೋದು. ಮೊದಲನೇದು, ಎರಡು ಪದಗಳಿಗೆ ಬೇರೆ ಬೇರೆ ಅರ್ಥವಿರುತ್ತಾ. ಫಾರ್ ಎಕ್ಸಾಂಪಲ್, ಹಾಲು ಜೇನು. ಸೊ ಹಾಲು ಅನ್ನೋದು ಒಂದು ಅರ್ಥವನ್ನು ಕೊಟ್ಟರೆ ಜೇನು ಅನ್ನೋದು ಒಂದು ಅರ್ಥ ಕೊಡುತ್ತಾ. ಸೊ ಎರಡೂ ಪದಗಳಿಗೆ ಬೇರೆ ಬೇರೆ ಅರ್ಥ ಇರುತ್ತಾ, ಹಾಗಾಗಿ ಅದು ಕೂಡ ಒಂದು ಜೋಡಿ ನುಡಿ. ಆಮೇಲೆ ಎರಡನೇ ವಿಭಾಗ ಏನು ಅಂದರೆ, ಎರಡು ಪದಗಳಲ್ಲಿ ಮೊದಲ ಪದಕ್ಕೆ ನಿರ್ದಿಷ್ಟ ಅರ್ಥವಿರುತ್ತಾ, ಎರಡನೇ ಪದಕ್ಕೆ ಅರ್ಥ ಇರಲ್ಲ. ಫಾರ್ ಎಕ್ಸಾಂಪಲ್ ನೋಡಬೇಕು ಅಂದರೆ ಕಾಫಿ ಗೀಫಿ. ಸೊ ಕಾಫಿಗೆ ಅರ್ಥ ಇದೆ, ಗೀಪಿಗೆ ಯಾವುದೇ ಅರ್ಥ ಇಲ್ಲ. ಇನ್ನು ದೇವರು ಗೀವರು ಅಂತೀವಿ ನಾವು, ದೇವ್ರು ಇವ್ರಿಗೆ ಹೋಗಿರಿಲ್ಲ ಅಂತೀವಿ. ಸೊ ದೇವರು ಅನ್ನೋ ಪದಕ್ಕೆ ಅರ್ಥ ಇದೆ, ಗೀವರು ಅನ್ನೋ ಪದಕ್ಕೆ ಅರ್ಥ ಇಲ್ಲ. ಪುಸ್ತಕ ಗಿಸ್ತಕ. ಸೊ ಪುಸ್ತಕ ಅನ್ನೋ ಪದಕ್ಕೆ ಅರ್ಥ ಇದೆ, ಗಿಸ್ತಕ ಅನ್ನೋ ಪದಕ್ಕೆ ಅರ್ಥ ಇಲ್ಲ. ಈ ರೀತಿ ನಾವು ಜೋಡು ನುಡಿಗಳನ್ನ ಮಾತಿಗೊಂದು ಗೀತು ಅಂತ ಹೇಳಿ ಕರಿತೀವಿ. ಸೊ ಇದರಲ್ಲೂ ಕೂಡ ದ್ವಿರುಕ್ತಿಗಳಂತೆ ಎರಡು ಪದಗಳಿರ್ತಾವ. ಸೊ ಇದರಲ್ಲಿ ಎರಡೂ ಪದಕ್ಕೂ ಕೆಲವೊಮ್ಮೆ ಅರ್ಥ ಇರ್ತದ. ಇನ್ನೊಂದು ಅರ್ಥದಲ್ಲಿ ನೋಡ್ಬೇಕಾದ್ರೆ ಮೊದಲನೇ ಪದಕ್ಕೆ ಅರ್ಥ ಇರುತ್ತೆ, ಎರಡನೇ ಪದಕ್ಕೆ ಅರ್ಥ ಇರಲ್ಲ. ಸೊ ಈ ರೀತಿ ಬಂತು ಅಂದ್ರೆ ಅದನ್ನ ನಾವು ಜೋಡು ನುಡಿ ಅಂತೀವಿ. ಸಾಮಾನ್ಯವಾಗಿ ಕೆಲವೊಮ್ಮೆ ಜೋಡು ನುಡಿ ಹಾಗೂ ದ್ವಿರುಕ್ತಿಗಳು ನೋಡೋದಕ್ಕೆ ಸೇಮ್ ಆಗಿ ಕಂಡು ಬಂದರೂ ಕೂಡ ಅದನ್ನ ನಾವು ಪತ್ತೆ ಹಚ್ಚಬಹುದು ಆರಾಮಾಗಿ. ಸೊ ಈ ರೀತಿ ಜೋಡು ನುಡಿಗಳ ಮೇಲೆ ಪ್ರಶ್ನೆಗಳು ಬರುವ ಸಾಧ್ಯತೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಅಲ್ಲಿ ನೋಡಬೇಕು ಅಂದರೆ ಅಂಕಿ ಶಂಕೆ, ಅಂಕು ಡೊಂಕು, ಅಂಗಡಿ ಮುಗ್ಗಟ್ಟು, ಅಜರ ಅಮರ, ಅಟ್ಟ ಬೆಟ್ಟ, ಅಡೆ ತಡೆ, ಆಚೆ ಈಚೆ, ಆಟ ಪಾಠ, ಆದಾಯ ವೆಚ್ಚ, ಆದಿ ಅಂತ್ಯ. ಈ ರೀತಿ ಹಲವಾರು ಜೋಡಿ ನುಡಿಗಳು ಇರ್ತಾವ. ಸೊ ನೀವು ಒಂದ್ಸಾರಿ ಜೋಡು ನುಡಿಗಳನ್ನು ಒಂದ್ಸರಿ ಕಣ್ಣು ಹಾಯಿಸ್ತಾ ಹೋಗಿ ಫ್ರೆಂಡ್ಸ್. ನೆಕ್ಸ್ಟ್ ಟಾಪಿಕ್ಕು ದ್ವಿರುಕ್ತಿ. ದ್ವಿರುಕ್ತಿ ಅಂದರೆ ದ್ವಿ ಅಂದರೆ ಎರಡು, ಉಕ್ತಿ ಎಂದರೆ ಮಾತು ಅಥವಾ ಪದ ಅಂಥೇಳಿ. ಅಂದರೆ ಎರಡು ಬಾರಿ ಒಂದೇ ಪದವನ್ನು ಉಚ್ಚರಿಸುವುದನ್ನು ನಾವು ದ್ವಿರುಕ್ತಿಗಳೆನ್ನುತ್ತೇವೆ. ಆದರೆ ಅನುಕರಣ ಮಾಡುವ ಪದಗಳನ್ನು ಹೊರತುಪಡಿಸಿ ಕೆಲವೊಮ್ಮೆ ಒಂದೇ ಪದ ಎರಡು ಸರಿ ಬಳಕೆ ಇರುತ್ತಾ, ಬಟ್ ಅದು ದ್ವಿರುಕ್ತಿ ಆಗಲ್ಲ. ಫಾರ್ ಎಕ್ಸಾಂಪಲ್ ಸರ ಸರ, ಫಳ ಫಳ, ಜಳ ಜಳ, ಢಣ ಢಣ ಇವೆಲ್ಲವೂ ನೋಡೋದಕ್ಕೆ ಸೇಮ್ ದ್ವಿರುಕ್ತಿಗಳ ಥರನೇ ಕಂಡ್ರೂ ಕೂಡ ಇವು ದ್ವಿರುಕ್ತಿಗಳಲ್ಲ. ಇವನ್ನ ನಾವು ಅನುಕರಣಾ ವೇಯಗಳು ಅಂತ ಹೇಳಿ ಕರಿತೀವಿ. ಸೊ ಅನುಕರಣಾ ವೇಯಗಳಿಗೆ ಯಾವುದೇ ರೀತಿ ಅರ್ಥ ಇರೋದಿಲ್ಲ. ಅದನ್ನು ನಾವು ಉಚ್ಚಾರಣೆ ಮಾಡಿ ನಾವು ಹೇಳ್ತಾ ಇರ್ತೀವಿ ಮತ್ತೊಬ್ಬರ ಮುಂದೆ. ಸೊ ಅದನ್ನು ಅನುಕರಣಾ ವೇಯ ಅಂತ ಹೇಳಿ ಕರಿತೀವಿ. ದ್ವಿರುಕ್ತಿ ಅಂದರೆ ಒಂದೇ ಪದ ಎರಡು ಸಾರಿ ಬಳಕೆ ಬಂತು, ಅದಕ್ಕೆ ಅರ್ಥ ಇತ್ತು ಅಂದ್ರೆ ಅದನ್ನು ನಾವು ದ್ವಿರುಕ್ತಿ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಓಡು ಓಡು, ನಡೆ ನಡೆ, ಬೇಡ ಬೇಡ, ನಡೆ ನಡೆ, ದೊಡ್ಡ ದೊಡ್ಡ, ಹೆಚ್ಚು ಹೆಚ್ಚು, ಅಬ್ಬಬ್ಬಾ, ಆಹಾಹಾ, ಹೌದು ಹೌದು, ನಿಲ್ಲು ನಿಲ್ಲು, ತುದಿ ಪ್ಲಸ್ ತುದಿ, ತುತ್ತ ತುದಿ, ಸಾಕು ಸಾಕು, ಬಯಲು ಬಯಲು, ಬೆಟ್ಟ ಬಯಲು, ಮೆಲ್ಲನೆ ಮೆಲ್ಲನೆ, ಮೆಲ್ಲ ಮೆಲ್ಲನೆ, ಮೊದಲು ಮೊದಲು, ಮೊತ್ತ ಮೊದಲು ಇವೆಲ್ಲವೂ ಕೂಡ ದ್ವಿರುಕ್ತಿಗಳಿಗೆ ಉದಾಹರಣೆಗಳಾಗಿವೆ. ಹಾಗಾಗಿ ದ್ವಿರುಕ್ತಿಗಳ ಮೇಲೂ ಕೂಡ ಪ್ರಶ್ನೆಗಳು ಬರುವ ಸಾಧ್ಯತೆ ತುಂಬ ಇದೆ. ಹಾಗಾಗಿ ಒಂದ್ಸಾರಿ ದ್ವಿರುಕ್ತಿಗಳ ಮೇಲೆ ನೀವು ಕಣ್ಣು ಹಾಯಿಸ್ತಾ ಹೋದರೆ ಖಂಡಿತ ಇದ್ರ ಮೇಲೂ ಕೂಡ ನಿಮಗೆ ಪ್ರಶ್ನೆಗಳು ಕಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಟಾಪಿಕ್ ಬರೋದು ವಿಭಕ್ತಿ ಪ್ರತ್ಯಯಗಳು. ಸೊ ವಿಭಕ್ತಿ ಪ್ರತ್ಯಯಗಳು ಕೂಡ ಮೇಲೆ ಕೂಡ ಪ್ರಶ್ನೆಗಳು ಬರುವ ಸಾಧ್ಯತೆ ತುಂಬ ಇದೆ. ಏನು ವಿಭಕ್ತಿ ಪ್ರತ್ಯಯ ಅಂದರೆ ನಾಮ ಪ್ರಕೃತಿಗಳ ಮುಂದೆ ಸೇರಿಕೊಂಡು ಬೇರೆ ಬೇರೆ ಅರ್ಥವನ್ನು ಉಂಟು ಮಾಡುವ ಪ್ರತ್ಯಯಗಳಿಗೆ ವಿಭಕ್ತಿ ಪ್ರತ್ಯಯಗಳು ಎನ್ನುತ್ತೇವೆ. ಸೊ ನಾಮ ಪ್ರಕೃತಿ ಅಂದರೆ ಏನು? ನಾಮಪದದ ಮೂಲ ರೂಪವನ್ನು ನಾವು ನಾಮ ಪ್ರಕೃತಿ ಅಂತ ಹೇಳಿ ಕರಿತೀವಿ. ಒಂದು ನಾಮಪದ ಅಂದರೆ ಅದು ರೂಢನಾಮ ಆಗಿರ್ಬೋದು, ಅಂಕಿತ ನಾಮ ಆಗಿರ್ಬೋದು, ಅನ್ವರ್ಥ ನಾಮ ಆಗಿರ್ಬೋದು. ಒಟ್ಟಿನಲ್ಲಿ ಒಂದು ನಾಮಪದಕ್ಕೆ ಅಂದರೆ ನಾಮಪದದ ಮೂಲ ರೂಪ ನಾಮ ಪ್ರಕೃತಿಗೆ ಮುಂದೆ ವಿಭಕ್ತಿ ಪ್ರತ್ಯಯಗಳು ಸೇರ್ತಾವ. ಹಾಗಾಗಿ ವಿಭಕ್ತಿ ಪ್ರತ್ಯಯಗಳು ಯಾವುದರ ಮುಂದೆ ಸೇರ್ತಾವ ಅನ್ನೋದು ಕೂಡ ಒಂದು ಪ್ರಶ್ನೆ ಬರ್ಬೋದು. ನಾಮ ಪ್ರಕೃತಿಗಳ ಮುಂದೆ ಸೇರಿಕೊಂಡು ಬೇರೆ ಬೇರೆ ಅರ್ಥವನ್ನುಂಟು ಮಾಡುವ ಪ್ರತ್ಯಯಗಳಿಗೆ ನಾವು ವಿಭಕ್ತಿ ಪ್ರತ್ಯಯಗಳು ಅಂತೇಳಿ ಕರಿತೀವಿ. ಇನ್ನು ನಮ್ಮ ಕನ್ನಡದಲ್ಲಿರುವಂತಹ ವಿಭಕ್ತಿ ಪ್ರತ್ಯಯಗಳ ಸಂಖ್ಯೆ ಎಷ್ಟು ಅಂದರೆ 7. ನಮ್ಮ ಕನ್ನಡದಲ್ಲಿ 7 ವಿಭಕ್ತಿ ಪ್ರತ್ಯಯಗಳನ್ನು ನಾವು ನೋಡ್ಬೋದು. ಅವು ಯಾವುವು ಅಂದರೆ ಪ್ರಥಮ ಅವು, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ ಕೆ ಇಗೆ, ಪಂಚಮಿ ದೆಸೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ. ಅದರ ಜೊತೆಗೆ ಕಾರಕಾರ್ಥಗಳ ಮೇಲೂ ಕೂಡ ಪ್ರಶ್ನೆಗಳು ಕೇಳ್ತಾರ. ಪ್ರಥಮ ಕರ್ತರ್ಥ, ದ್ವಿತೀಯ ಕರ್ಮಾರ್ಥ, ತೃತೀಯ ಕರಣಾರ್ಥ, ಚತುರ್ಥಿ ಸಂಪ್ರದಾನ, ಪಂಚಮಿ ಆಪಾದನ, ಷಷ್ಠಿ ಸಂಬಂಧ, ಸಪ್ತಮಿ ಅಧಿಕರಣ. ಈ ರೀತಿ ಕನ್ನಡದಲ್ಲಿರುವಂತಹ ಒಟ್ಟು 7 ವಿಭಕ್ತಿ ಪ್ರತ್ಯಯಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರ. ಫಾರ್ ಎಕ್ಸಾಂಪಲ್ ಆಗಿ ಹೇಳಬೇಕು ಅಂದ್ರೆ ಮರವನ್ನು ಇದು ಯಾವ ವಿಭಕ್ತಿ ಪ್ರತ್ಯಯಗೆ ಸೇರುತ್ತದೆ ಅಂತ ಹೇಳಿ ಪ್ರಶ್ನೆಯನ್ನ ಕೇಳ್ತಾರೆ. ಸೊ ಮರ ಅಧಿಕ್ ಅನ್ನು, ಮರವನ್ನು ಅಲ್ಲಿ ಅನ್ನು ಅನ್ನುವಂತಹ ಪ್ರತ್ಯಯ
ಒಳಗೊಂಡಿದೆ. ಸೊ ಅನ್ನು ಅನ್ನುವಂಥ ಪ್ರತ್ಯಯ ಯಾವುದರಲ್ಲಿ ಬರುತ್ತೆ ಅಂದರೆ ಅದು ದ್ವಿತೀಯ ವಿಭಕ್ತಿ ಪ್ರತ್ಯಯದಲ್ಲಿ ಬರುತ್ತೆ. ಸೊ ಅನ್ನು ಅನ್ನೋದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಆಗುವುದರಿಂದ ಮರವನ್ನು ಅನ್ನೋದು ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯನ್ನ ಒಳಗೊಂಡಿದೆ ಅನ್ನೋದು ಸರಿಯಾದ ಉತ್ತರವಾಗಿರುತ್ತದೆ. ಇದೇ ರೀತಿ ಸೀತೆಗೆ ಅನ್ನೋದು, ಸೀತೆಗೆ ಇಲ್ಲಿರುವಂತಹ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಹೇಳಿ ಕೇಳ್ತಾರೆ. ಸೊ ಅಲ್ಲಿ ಸೀತೆಗೆ ಅನ್ನಲ್ಲಿ ಗೆ ಅನ್ನೋ ವಿಭಕ್ತಿ ಪ್ರತ್ಯಯ ಒಳಗೊಂಡಿರ್ತದೆ. ಸೊ ಅದು ಚತುರ್ಥಿ ವಿಭಕ್ತಿ ಪ್ರತ್ಯಯವನ್ನ ಹೊಂದಿರ್ತದೆ. ಸೊ ಬೆಂಗಳೂರಿನಲ್ಲಿ ಅಂಥೇಳಿ ಬೆಂಗಳೂರಿನಲ್ಲಿ ಒಂದು ಸೆಂಟೆನ್ಸನ್ನು ಕೊಟ್ಟು ಅದರಲ್ಲಿ ಬೆಂಗಳೂರಿನಲ್ಲಿ ಅನ್ನುವಂತಹ ವರ್ಡ್ಗೆ ಅಂಡರ್ಲೈನ್ ಮಾಡಿರ್ತಾರೆ. ಸೊ ಇದು ಯಾವ ವಿಭಕ್ತಿ ಪ್ರತ್ಯಯಗೆ ಉದಾಹರಣೆಯಾಗಿರುತ್ತೆ ಅಂತ ಕೇಳಿರ್ತಾರೆ. ಸೊ ಬೆಂಗಳೂರಿನಲ್ಲಿ ಅನ್ನಲ್ಲಿ ಅಲ್ಲಿ ಅನ್ನುವಂತಹ ವಿಭಕ್ತಿ ಪ್ರತ್ಯಯವನ್ನು ನಾವು ನೋಡ್ಬೋದು. ಸೊ ಅದು ಸಪ್ತಮಿ ವಿಭಕ್ತಿ ಪ್ರತ್ಯಯಗೆ ಉದಾಹರಣೆಯಾಗಿರುತ್ತೆ. ಈ ರೀತಿ ಕೆಲವೊಂದು ವರ್ಡ್ಸ್ನ ಕೊಟ್ಟು ಅದರ ಕೆಳಗೆ ಅಂಡರ್ಲೈನ್ನ ಮಾಡಿ ಇದು ಯಾವ ವಿಭಕ್ತಿ ಪ್ರತ್ಯಯ ಅಂತೇಳಿ ಹಲವಾರು ಪರೀಕ್ಷೆಗಳಲ್ಲಿ ಕೇಳಿರ್ತಾರೆ. ಸೊ ವಿಭಕ್ತಿ ಪ್ರತ್ಯಯಗಳು ಟಾಪಿಕ್ ಕೂಡ ತುಂಬ ಇಂಪಾರ್ಟೆಂಟ್ ಆದ ಟಾಪಿಕ್ ಆಗಿರುವುದರಿಂದ ಇದರ ಮೇಲೂ ಪ್ರಶ್ನೆಗಳು ಬರುವ ಸಾಧ್ಯತೆ ಇರುತ್ತೆ. ಸೊ ಇದನ್ನು ಒಂದ್ಸಾರಿ ನೀವು ಚೆನ್ನಾಗಿ ಸ್ಟಡಿ ಮಾಡಿ ಹಾಗೂ ಕಾರಕಾರ್ಥಗಳನ್ನು ಒಂದ್ಸಾರಿ ಬೈಪಟ್ ಮಾಡಿಕೊಂಡ್ರೆ ಖಂಡಿತ ಇದರಲ್ಲೂ ಕೂಡ ನಿಮಗೆ ಒಳ್ಳೆ ಅಂಕಗಳನ್ನು ಗಳಿಸಲು ಸಾಧ್ಯವಿದೆ. ಇನ್ನು ನೆಕ್ಸ್ಟ್ ಟಾಪಿಕ್ ಫ್ರೆಂಡ್ಸ್, ತತ್ಸಮ ತದ್ಭವಗಳ ಮೇಲೆ ಕೂಡ ಪ್ರಶ್ನೆಗಳು ಬರ್ತಾವ. ಸೊ ತತ್ಸಮ ತದ್ಭವಗಳ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನ ಬರ್ತಾವ ಅನ್ನೋದನ್ನ ಒಂದು ಐದುಗಳನ್ನ ನೋಡ್ತಾ ಹೋಗೋಣ. ಮೊದಲನೇದು, ನಾರಿ ಪದದ ತದ್ಭವ ರೂಪ ಯಾವುದು? ನಾರಿ ಪದದ ತದ್ಭವ ರೂಪ ನಾರಿ. ನಾರಿ ಪದದ ತದ್ಭವ ರೂಪ ನಾರಿ. ನೆಕ್ಸ್ಟ್, ಗಂಗೆ ಪದದ ತದ್ಭವ ರೂಪವೇನು? ಗಂಗೆ ಪದದ ತದ್ಭವ ರೂಪವೇನು? ಸೊ ಗಂಗೆ ಪದದ ತದ್ಭವ ಗಂಗಾ. ಗಂಗೆ ಗಂಗಾ. ನೆಕ್ಸ್ಟು, ಶಾಲಾ ಪದದ ತದ್ಭವ ರೂಪವೇನು? ಶಾಲಾ ಪದದ ತದ್ಭವ ರೂಪವೇನು? ಶಾಲಾ ಶಾಲೆ. ಶಾಲಾ ಶಾಲೆ. ನೆಕ್ಸ್ಟು, ಕ್ಷಮೆ ಪದದ ತತ್ಸಮ ರೂಪವೇನು? ಕ್ಷಮೆ ಕ್ಷಮ. ಕ್ಷಮೆ ಕ್ಷಮ. ನೆಕ್ಸ್ಟು, ದಿಕ್ಕು ಪದದ ತತ್ಸಮ ಡ್ಯಾಶ್. ಸೊ ದಿಕ್ಕು ಪದದ ತತ್ಸಮ ದಿಕ್. ದಿಕ್ಕು ಪದದ ತತ್ಸಮ ದಿಕ್. ನೆಕ್ಸ್ಟ್, ವಿಪತ್ತು ಪದದ ತತ್ಸಮ ಪದವೇನು? ವಿಪತ್ತು ವಿಪತ್ತು. ವಿಪತ್ತು ವಿಪತ್. ಸೊ ಈ ರೀತಿ ತತ್ಸಮ ತದ್ಭವಗಳ ಮೇಲೂ ಕೂಡ ಪ್ರಶ್ನೆಗಳು ಬರುವ ಸಾಧ್ಯತೆ ತುಂಬ ಇದೆ. ಹಾಗಾಗಿ ಈ ಟಾಪಿಕ್ ಮೇಲೂ ಕೂಡ ನೀವು ಒಂದ್ಸಾರಿ ಸ್ಟಡಿ ಮಾಡ್ತಾ ಹೋಗಿ. ಇನ್ನು ನೆಕ್ಸ್ಟ್ ಬರುವಂತಹ ಟಾಪಿಕ್ಗೆ ಅನ್ನಭಾಷಾ ಪದವನ್ನು ಗುರುತಿಸಿ ಅಂತ ಹೇಳಿ ಕೇಳ್ತಾರೆ. ಸೊ ಅನ್ನಭಾಷಾ ಪದಗಳನ್ನು ಗುರುತಿಸಿ ಅಂತ ಕೇಳಿದಾಗ ಸೊ ಅಲ್ಲಿ ಕೂಡ ನಮಗೆ ಮಾರ್ಕ್ಸ್ ಹೋಗುವ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಅನ್ಯಭಾಷಾ ಪದಗಳನ್ನು ಒಂದ್ಸಾರಿ ನೀವು ಚೆನ್ನಾಗಿ ಕಣ್ಣು ಹಾಯಿಸ್ತಾ ಹೋಗಿ. ಅದರಲ್ಲಿ ಮೊದಲನೇ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಯಾವುದು ಇಂಗ್ಲಿಷ್ನ ಪದವಲ್ಲ? ಈ ಕೆಳಗಿನಗಳಲ್ಲಿ ಯಾವುದು ಇಂಗ್ಲಿಷ್ನ ಪದವಲ್ಲ? ಅರ್ಜಿ, ರೋಡ್, ಬ್ಯಾಂಕ್ ಈ ಮೇಲಿನ ಯಾವುದು ಅಲ್ಲ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅರ್ಜಿ. ರೋಡ್ ಅನ್ನೋದು ಇಂಗ್ಲಿಷ್ನ ಪದವಾಗಿದೆ, ಬ್ಯಾಂಕ್ ಅನ್ನೋದು ಇಂಗ್ಲಿಷ್ನ ಪದವಾಗಿದೆ, ಅರ್ಜಿ ಅನ್ನೋದು ಇದು ಇಂಗ್ಲಿಷ್ ಪದವಲ್ಲ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅರ್ಜಿ. ಈ ಕೆಳಗಿನಗಳಲ್ಲಿ ಅಚ್ಚ ಕನ್ನಡದ ಪದ ಯಾವುದು? ಈ ಕೆಳಗಿನಗಳಲ್ಲಿ ಅಚ್ಚ ಕನ್ನಡದ ಪದ ಯಾವುದು? ನೆಲ, ಪೃಥ್ವಿ, ರಾತ್ರಿ, ಸಹೋದರ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೆಲ. ಈ ಕೆಳಗಿನಗಳಲ್ಲಿ ಅಚ್ಚ ಕನ್ನಡದ ಪದ ಯಾವುದು ಅಂದರೆ ನೆಲ. ನೆಕ್ಸ್ಟು, ಈ ಕೆಳಗಿನಗಳಲ್ಲಿ ಯಾವುದು ಪೋರ್ಚುಗೀಸ್ ಪದ? ಈ ಕೆಳಗಿನಗಳಲ್ಲಿ ಯಾವುದು ಪೋರ್ಚುಗೀಸ್ ಪದ? ಅರ್ಜಿ, ಕಚೇರಿ, ರೋಡ್, ಸಾಬೂನು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಸಾಬೂನು. ಈ ಕೆಳಗಿನಗಳಲ್ಲಿ ಯಾವುದು ಪೋರ್ಚುಗೀಸ್ ಪದ ಅಂದರೆ ಸಾಬೂನು ಅನ್ನೋದು ಪೋರ್ಚುಗೀಸ್ ಪದವಾಗಿದೆ. ನೆಕ್ಸ್ಟ್, ಕೆಳಗಿನಗಳಲ್ಲಿ ಯಾವುದು ಸಂಸ್ಕೃತದ ಪದವಲ್ಲ? ಈ ಕೆಳಗಿನಗಳಲ್ಲಿ ಯಾವುದು ಸಂಸ್ಕೃತದ ಪದವಲ್ಲ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಗದ್ದೆ. ಗದ್ದೆ ಅನ್ನೋದು ಇದು ಸಂಸ್ಕೃತದ ಪದವಲ್ಲ. ಇದನ್ನು ಹೊರತುಪಡಿಸಿ ರಾತ್ರಿ, ದಿವಸ, ಸಂಧ್ಯಾ ಅನ್ನೋದು ಇವೆಲ್ಲವೂ ಸಂಸ್ಕೃತದ ಪದವಾಗಿವೆ. ನೆಕ್ಸ್ಟು, ಲಾಯರ್ ಈ ಪದ ಯಾವ ಭಾಷೆಗೆ ಸೇರಿದ್ದು? ಲಾಯರ್ ಈ ಪದ ಯಾವ ಭಾಷೆಗೆ ಸೇರಿದ್ದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಇಂಗ್ಲಿಷ್. ಲಾಯರ್ ಅನ್ನೋದು ಇಂಗ್ಲಿಷ್ನ ಭಾಷೆಗೆ ಸೇರಿದಂತಹ ಪದವಾಗಿದೆ. ನೆಕ್ಸ್ಟ್ ಟಾಪಿಕ್ಕು, ಸಮಾನಾರ್ಥಕಗಳ ಮೇಲೂ ಕೂಡ ಪ್ರಶ್ನೆಗಳು ಬರುವ ಸಾಧ್ಯತೆ ಇದೆ. ಸೊ ಈ ರೀತಿ ಪ್ರಶ್ನೆಗಳನ್ನು ಕೊಟ್ಟು ಇದರಲ್ಲಿ ಇದರ ಅರ್ಥವನ್ನು ಬರೀರಿ ಅಂತ ಹೇಳಿ ಕೇಳ್ತಾರೆ. ಸೊ ಸಮಾನ ಅರ್ಥವಂತ ಬರುವಂತಹ
ಆಪ್ಷನನ್ನು ಹುಡುಕಿ ಹೇಳಿ ಅಂಥೇಳಿ ಪ್ರಶ್ನೆಗಳು ಬರುವ ಸಾಧ್ಯತೆ ಇರುತ್ತೆ. ಸೊ ಮೊದಲನೇ ಪ್ರಶ್ನೆ, ತಿಂಗಳು. ತಿಂಗಳು ಎಂದರೆ ಸೂರ್ಯ, ಚಂದ್ರ, ನಕ್ಷತ್ರ, ಗ್ರಹ ಅಂಥೇಳಿದೆ ಪ್ರಶ್ನೆ. ಸೊ ತಿಂಗಳು ಅಂದರೆ ಚಂದ್ರ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ. ಸೊ ತಿಂಗಳು ಎಂದರೆ ಚಂದ್ರ ಎಂಬರ್ಥ. ನೆಕ್ಸ್ಟ್ ಪ್ರಶ್ನೆ, ಮಿನ್ ಎಂದರೆ. ಮಿನ್ ಎಂದರೆ ಹೊಳೆ, ಬೆಳೆ, ಮೇಯು ಅನ್ನೋದಿದೆ. ಸೊ ಮಿನ್ ಎಂದರೆ ಹೊಳೆ ಎಂದರ್ಥ. ಮಿನ್ ಎಂದರೆ ಹೊಳೆಯುವುದು ಎಂದರ್ಥ. ನೆಕ್ಸ್ಟ್ ಪ್ರಶ್ನೆ, ಇಂಚರ ಎಂದರೆ. ಇಂಚರ ಎಂದರೆ ಹಕ್ಕಿಗಳ ಕಲರವ, ಇಂಪಾದ ಸ್ವರ, ಮೃದುವಾದ ನಡಿಗೆ, ಇಂಪಾದ ಚಲನ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, ಇಂಪಾದ ಸ್ವರ. ಇಂಚರ ಅಂದರೆ ಇಂಪಾದ ಸ್ವರ. ನೆಕ್ಸ್ಟ್ 4ನೇದು, ಕನಸುನಿ ಎಂದರೆ. ಕನಸುನಿ ಎಂದರೆ ಕನಸಿನಲ್ಲಿಯ ಊಟ, ಕನಸು ಉಣ್ಣಿಸುವವನು, ಕೋಪಿಸುವವನು, ಕನಸು ಕಾಣುವವನು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4, ಕನಸು ಕಾಣುವವನು. ಕನಸು ಕಾಣುವವನಿಗೆ ಕನಸುನಿ ಅಂಥೇಳಿ ಕರಿಬಹುದು. ನೆಕ್ಸ್ಟ್ ಪ್ರಶ್ನೆ, 5ನೇ ಪ್ರಶ್ನೆ, ಕರತಲಾಮಲಕ. ಕರತಲಾಮಲಕ ಎಂದರೆ ಅಂಗೈ ಮೇಲಿನ ಹುಣ್ಣು, ಅಂಗೈ ಮೇಲಿನ ನೆಲ್ಲಿಕಾಯಿ, ಸುಲಭ, ಕೈ ತಲೆಗಳ ಮೂಲಕ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, ಅಂಗೈ ಮೇಲಿನ ನೆಲ್ಲಿಕಾಯಿ. ಅಂಗೈ ಮೇಲಿನ ನೆಲ್ಲಿಕಾಯಿಗೆ ಇನ್ನೊಂದು ಅರ್ಥ ಚೆನ್ನಾಗಿ ತಿಳಿದುಕೊಂಡಿದ್ದು. ಚೆನ್ನಾಗಿ ತಿಳಿದುಕೊಳ್ಳುವವರಿಗೆ ಅಂಗೈ ಮೇಲಿನ ನೆಲ್ಲಿಕಾಯಿ ಅಥವಾ ಕರತಲಾಮಲಕ ಅಂಥೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ ಟಾಪಿಕ್ ಅದೇ ವಿರುದ್ಧಾರ್ಥಕ ಪದ. ಸೊ ಒಂದು ಪದನ ಕೊಟ್ಟಿರ್ತಾರೆ, ಅದರಲ್ಲಿ ಈ ಪದಕ್ಕೆ ಸರಿ ಹೊಂದುವಂತಹ ವಿರುದ್ಧಾರ್ಥಕ ಪದವನ್ನು ಗುರುತಿಸಿ ಅಂಥೇಳಿ ಪ್ರಶ್ನೆ ಕೇಳ್ತಾರೆ. ಸೊ ಅದೇ ರೀತಿ ವಿರುದ್ಧಾರ್ಥಕ ಪದಗಳ ಮೇಲೆ ಇವತ್ತು ರಿಪೀಟೆಡ್ ಆದಂತಹ ಪ್ರಶ್ನೆಗಳಲ್ಲಿ 5 ಪ್ರಮುಖ ಪ್ರಶ್ನೆಗಳನ್ನು ನಾನಿವತ್ತು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ಸೊ ಮೊದಲನೇ ಪ್ರಶ್ನೆ, ಆಕೃತಿ. ಆಕೃತಿ ಪದದ ವಿರುದ್ಧಾರ್ಥಕ ಯಾವುದು? ಆಕೃತಿ ಅಂದರೆ ಈ ಪದದ ವಿರುದ್ಧಾರ್ಥಕ ನಿರಾಕೃತಿ. ಆಕೃತಿ, ನಿರಾಕೃತಿ. ರಚನೆ ಪದದ ವಿರುದ್ಧಾರ್ಥಕ. ರಚನೆ ಪದದ ವಿರುದ್ಧಾರ್ಥಕ ರಚನೆ, ನಿರ್ರಚನೆ. ರಚನೆ, ನಿರ್ರಚನೆ. ನೆಕ್ಸ್ಟು, ಮುನ್ನುಡಿ ಪದದ ವಿರುದ್ಧಾರ್ಥಕ. ಮುನ್ನುಡಿ ಪದದ ವಿರುದ್ಧಾರ್ಥಕ ಮುನ್ನುಡಿ, ಹಿನ್ನುಡಿ. ಮುನ್ನುಡಿ, ಹಿನ್ನುಡಿ. ನೆಕ್ಸ್ಟು, ಶೋಕ ಪದದ ವಿರುದ್ಧಾರ್ಥಕ. ಶೋಕ ಪದದ ವಿರುದ್ಧಾರ್ಥಕ ಶೋಕ, ಸಂತೋಷ. ಶೋಕನ ನಾವು ದುಃಖದ ಸಮಯದಲ್ಲಿ ಸೂಚಿಸ್ತೀವಿ, ಸಂತೋಷ ಅದರ ವಿರುದ್ಧಾರ್ಥಕ ಪದವಾಗಿದೆ. ನೆಕ್ಸ್ಟು, ಸಾರ್ಥಕ ಪದದ ವಿರುದ್ಧಾರ್ಥಕ. ಸಾರ್ಥಕ ಪದದ ವಿರುದ್ಧಾರ್ಥಕ ಸಾರ್ಥಕ, ನಿರಾರ್ಥಕ. ಸಾರ್ಥಕ, ನಿರಾರ್ಥಕ. ಇನ್ನು ಇದನ್ನು ಹೊರತುಪಡಿಸಿ ನೆಕ್ಸ್ಟ್ ಟಾಪಿಕ್ ಯಾವುದು ಅಂದರೆ ನುಡಿಗಟ್ಟುಗಳನ್ನು ಕೇಳ್ತಾರೆ. ಸೊ ಒಂದು ನುಡಿಗಟ್ಟನ್ನು ಕೊಟ್ಟು ಅದರ ಅರ್ಥವನ್ನು ಬರೆಯೋದಕ್ಕೆ ಕೇಳ್ತಾರೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ಏತಿ ಎಂದರೆ ಪ್ರೇತಿಯನ್ನು. ನುಡಿಗಟ್ಟಿನ ಅರ್ಥ. ಏತಿ ಎಂದರೆ ಪ್ರೇತಿಯನ್ನು. ನುಡಿಗಟ್ಟಿನ ಅರ್ಥ. ಹೇಳಿದ್ದಕ್ಕೆ ವಿರುದ್ಧವಾಗಿ ಹೇಳು, ಕೈ ಬಿಡು, ನೆಪ ಮಾತ್ರಕ್ಕೆ ಊಟ ಮಾಡು, ಪ್ರಸಿದ್ಧವಾಗಿರು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಹೇಳಿದ್ದಕ್ಕೆ ವಿರುದ್ಧವಾಗಿ ಹೇಳು. ಏತಿ ಎಂದರೆ ಪ್ರೇತಿಯನ್ನು. ನುಡಿಗಟ್ಟಿನ ಅರ್ಥ ಏನು ಅಂದರೆ ಹೇಳಿದ್ದಕ್ಕೆ ಒಟ್ಟ ವಿರುದ್ಧವಾಗಿ ಹೇಳೋದಕ್ಕೆ. ಸೆರಗಿನಲ್ಲಿ ಗಂಟು ಹಾಕಿಕೊಂಡು. ಸೆರಗಿನಲ್ಲಿ ಗಂಟು ಹಾಕಿಕೊಂಡು ನುಡಿಗಟ್ಟಿನ ಅರ್ಥ ಜ್ಞಾಪಕದಲ್ಲಿಟ್ಟುಕೊಳ್ಳು, ಪ್ರೀತಿಯಿಂದ ಇರು, ಯಜಮಾನಿಕೆ ನಡೆಸು, ಸ್ವಾವಲಂಬಿಯಾಗುವಂತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ 1, ಜ್ಞಾಪಕದಲ್ಲಿಟ್ಟುಕೊಳ್ಳು. ಸೆರಗಿನಲ್ಲಿ ಗಂಟು ಹಾಕಿಕೊಳ್ಳು ಅಂದರೆ ಜ್ಞಾಪಕದಲ್ಲಿಟ್ಟುಕೊಳ್ಳು. ನೆಕ್ಸ್ಟು, 3ನೇ ಪ್ರಶ್ನೆ, ಗಾಳಿಗೆ ತೂರು. ಗಾಳಿಗೆ ತೂರು ಈ ನುಡಿಗಟ್ಟಿನ ಅರ್ಥ ಏನು ಅಂದರೆ ರಾಶಿ ಮಾಡು, ಕೈ ಬಿಡು, ತಿರಸ್ಕರಿಸು, ಹೊರಹಾಕು. ಸೊ ಗಾಳಿಗೆ ತೂರು ಅನ್ನೋದು ನುಡಿಗಟ್ಟಿನ ಅರ್ಥ ಏನು ಅಂದರೆ ತಿರಸ್ಕರಿಸು. ಗಾಳಿಗೆ ತೂರು ಅಂದರೆ ತಿರಸ್ಕರಿಸು. ನೆಕ್ಸ್ಟು, ಕೆಂಡಕಾರು. ಕೆಂಡಕಾರು ನುಡಿಗಟ್ಟಿನ ಅರ್ಥ ಏನು? ಸೊ ಕೆಂಡಕಾರು ಅಂದರೆ ಸಿಟ್ಟಾಗು ಎಂದರ್ಥ. ಮೋಸ ಮಾಡು, ಹೊಟ್ಟೆ ಕಿಚ್ಚುಪಡು, ಬೆಂಕಿಗೆ ಹಾಕು, ಇವ್ಯಾವೂ ಆಗೋದಿಲ್ಲ. ಕೆಂಡಕಾರು ಅಂದರೆ ಸಿಟ್ಟಾಗು ಅಂತ ಅರ್ಥವನ್ನು ಕೊಡುತ್ತೆ. ನೆಕ್ಸ್ಟು 5ನೇ ಪ್ರಶ್ನೆ, ಮೂಗುದಾರು ತೊಡಿಸು. ಮೂಗುದಾರ ತೊಡಿಸು. ಮೂಗುದಾರ ತೊಡಿಸು ಅಂದರೆ ಹತೋಟಿಯಲ್ಲಿರು.
ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹತೋಟಿಯಲ್ಲಿಡು. ಮೂಗುದಾರ ತೊಡಿಸು ಅಂದರೆ ಹತೋಟಿಯಲ್ಲಿ ಇಡು. ಸೊ ಈಗ ಸಮಾಸಗಳ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು ಬರ್ತಾವ ಅನ್ನೋದನ್ನು ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೇ ಪ್ರಶ್ನೆ, ಇಮ್ಮಾವು ಈ ಪದವು ಡ್ಯಾಶ್ ಸಮಾಸವಾಗಿದೆ. ಸೊ ಇಮ್ಮಾವು ಅನ್ನೋದು ಇದು ಯಾವ ಸಮಾಸ ಅಂದರೆ ಕರ್ಮಧಾರೆಯ ಸಮಾಸ. ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆಯಾಗಿದೆ. ಇನಿದು ಅದಕ್ಕೆ ಮಾವು, ಇನಿದು ಅದಕ್ಕೆ ಮಾವು, ಇಮ್ಮಾವು ಅಂಥೇಳಿ ಕರಿತೀವಿ. ಸೊ ಇನಿದು ಅನ್ನೋದು ಇದು ವಿಶೇಷಣದಿಂದ ಕೂಡಿರೋದರಿಂದ ಇದನ್ನು ನಾವು ಕರ್ಮಧಾರೆಯ ಸಮಾಸ ಅಂಥೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಎರಡನೇ ಪ್ರಶ್ನೆ, ಸೋಲ್ಗಳೆ ಈ ಪದವು ಡ್ಯಾಶ್ ಸಮಾಸವಾಗಿದೆ. ಸೋಲ್ಗಳಿ ಈ ಪದವು ಡ್ಯಾಶ್ ಸಮಾಸವಾಗಿದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಕ್ರಿಯಾ ಸಮಾಸ. ಸೋಲನ್ನು ಅಧಿಕ್ ಕೇಳಿ, ಸೋಲನ್ನು ಅಧಿಕ್ ಕೇಳಿ ಸೋಲ್ಗೆಳಿ ಅಂಥೇಳಿ ಆಗುತ್ತೆ. ಸೊ ಸೋಲನ್ನು ಅನ್ನೋದು ಇದು ಕ್ರಿಯೆಗೆ ಸಂಬಂಧಪಟ್ಟಂತಹ ಪದವಾಗಿರುವುದರಿಂದ ಇದು ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟು ಮೂರನೇ ಪ್ರಶ್ನೆ, ನೇಯ್ದ ವಸ್ತ್ರ. ನೇಯ್ದ ವಸ್ತ್ರ ಈ ಪದವು ಡ್ಯಾಶ್ ಸಮಾಸವಾಗಿದೆ. ನೇಯ್ದ ವಸ್ತ್ರ ಇದು ಯಾವ ಸಮಾಸ ಅಂದರೆ ಇದು ಗಮಕ ಸಮಾಸ. ನೇಯ್ದ ವಸ್ತ್ರ ಅನ್ನೋದು ಇದು ಗಮಕ ಸಮಾಸ. ನೇಯ್ದದು ಪ್ಲಸ್ ವಸ್ತ್ರ ಈಸ್ ಈಕ್ವಲ್ ಟು ನೇಯ್ದ ವಸ್ತ್ರ, ಗಮಕ ಸಮಾಸ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ವಿಂಧ್ಯ ಪರ್ವತ ಈ ಪದವು ಡ್ಯಾಶ್ ಸಮಾಸವಾಗಿದೆ. ವಿಂಧ್ಯ ಪರ್ವತ ಈ ಪದವು ಡ್ಯಾಶ್ ಸಮಾಸವಾಗಿದೆ. ಸೊ ವಿಂಧ್ಯ ಪರ್ವತವನ್ನು ನಾವು ಬಿಡಿಸಿದಾಗ ವಿಂಧ್ಯೆಯ ಅಧಿಕ ಪರ್ವತ, ವಿಂಧ್ಯ ಪರ್ವತ. ಸೊ ಇದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆಯಾಗಿದೆ. ವಿಂಧ್ಯೆಯ ಅಧಿಕ ಪರ್ವತ, ವಿಂಧ್ಯ ಪರ್ವತ ಇದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟು ಐದನೇ ಪ್ರಶ್ನೆ, ಹಿಂದೆಲೆ ಈ ಪದವು ಡ್ಯಾಶ್ ಸಮಾಸವಾಗಿದೆ. ಹಿಂದೆಲೆ ಈ ಪದವು ಡ್ಯಾಶ್ ಸಮಾಸವಾಗಿದೆ. ಇದನ್ನು ಬಿಡಿಸಿ ಬರೆದಾಗ ತಲೆಯ ಅಧಿಕ್ ಹಿಂದೆ ಹಿಂದೆಲೆ, ತಲೆಯ ಅಧಿಕ್ ಹಿಂದೆ ಹಿಂದೆಲೆ. ಸೊ ಇದು ಅಂಶಿ ಸಮಾಸಕ್ಕೆ ಉದಾಹರಣೆಯಾಗಿದೆ. ಯಾವ ಸಮಾಸ ಅಂದರೆ ಅಂಶಿ ಸಮಾಸ. ಹಿಂದೆಲೆ ಅನ್ನೋದು ಅಂಶಿ ಸಮಾಸಕ್ಕೆ ಉದಾಹರಣೆಯಾಗಿದೆ. ಈಗ ನೆಕ್ಸ್ಟ್ ಬರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅಂದರೆ ಅಲಂಕಾರಗಳು. ಸೊ ಅಲಂಕಾರಗಳ ಮೇಲೂ ಕೂಡ ಪ್ರಶ್ನೆಗಳು ಬರ್ತಾವೆ. ಹಾಗಾಗಿ ಅಲಂಕಾರಗಳ ಮೇಲೆ ಮೋಸ್ಟ್ ರಿಪೀಟೆಡ್ ಆದಂಥ ಪ್ರಶ್ನೆಗಳನ್ನು ಇವತ್ತು ಸಾಲ್ವ್ ಮಾಡೋಣ. ಸೊ ಮೊದಲನೇ ಪ್ರಶ್ನೆ, ಅಲಂಕಾರಗಳಲ್ಲಿ ಮುಖ್ಯವಾಗಿ ಇರುವ ವಿಧಗಳು ಡ್ಯಾಶ್ ಅಂತಿದೆ ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1, 2. ಅಲಂಕಾರಗಳಲ್ಲಿ ಮುಖ್ಯವಾಗಿ ನಾವು ಎಷ್ಟು ವಿಧಗಳನ್ನು ಕಾಣ್ಬೋದು ಅಂದರೆ 2 ವಿಧಗಳನ್ನು ಕಾಣ್ಬೋದು. ಒಂದು ಶ್ಲೇಷಾಲಂಕಾರ, ಇನ್ನೊಂದು ಅರ್ಥಾಲಂಕಾರ ಅಂಥೇಳಿ. ಸೊ 2 ಅಲಂಕಾರಗಳನ್ನು ನಾವು ಕಾಣ್ಬೋದು. ನೆಕ್ಸ್ಟು, ಎನ್ನ ದೇಹವೇ ದೇಗುಲ ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು? ಎನ್ನ ದೇಹವೇ ದೇಗುಲ ಈ ವಾಕ್ಯದಲ್ಲಿರುವಂತಹ ಅಲಂಕಾರ ಯಾವುದು? ಸೊ ಇಲ್ಲಿ ನನ್ನ ದೇಹವೇ ದೇಗುಲ ಅನ್ನೋದು ಎರಡೂ ಒಂದೇ ಅಂಥೇಳಿ ಹೇಳ್ತಾ ಇದೆ. ಹಾಗಾಗಿ ಈ ಅಲಂಕಾರ ಯಾವುದು ಅಂದರೆ ರೂಪಕ ಅಲಂಕಾರ. ಎನ್ನ ದೇಹವೇ ದೇಗುಲ, ಎನ್ನ ಕಾಲೇ ಕಂಬ, ಚಂದ್ರಮುಖಿ ಇವೆಲ್ಲವೂ ಕೂಡ ರೂಪಕ ಅಲಂಕಾರಕ್ಕೆ ಉದಾಹರಣೆಯಾಗಿವೆ. ನೆಕ್ಸ್ಟು, ಒಂದೇ ಬಗೆಯ ಶಬ್ದ ರೂಪಗಳು ನಾನಾರ್ಥಗಳನ್ನು ಕೊಡುವಂತಿದ್ದರೆ ಅದು. ಒಂದೇ ಬಗೆಯ ಶಬ್ದ ರೂಪಗಳು ನಾನಾರ್ಥಗಳನ್ನು ಕೊಡುವಂತಿದ್ದರೆ ಅದನ್ನು ನಾವು ಯಾವ ಅಲಂಕಾರ ಅಂಥೇಳಿ ಕರಿತೀವಿ ಅಂದರೆ ಶ್ಲೇಷಾಲಂಕಾರ ಅಂಥೇಳಿ ಕರಿತೀವಿ. ಶ್ಲೇಷ ಅಂದ್ರೆ ನಾನಾರ್ಥ, ಶ್ಲೇಷ ಎಂದ್ರೆ ನಾನಾರ್ಥ. ಸೊ ಒಂದೇ ಬಗೆಯ ಶಬ್ದ ರೂಪಗಳು ನಾನಾರ್ಥಗಳನ್ನು ಕೊಡುವಂತಿದ್ದರೆ ಅದನ್ನು ನಾವು ಶ್ಲೇಷಾಲಂಕಾರ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, ಒಂದು ವಸ್ತು ಅಥವಾ ಸನ್ನಿವೇಶವನ್ನು ಮತ್ತೊಂದನ್ನಾಗಿ ಕಲ್ಪಿಸಿ ಹೇಳಿದರೆ ಅದು. ಒಂದು ವಸ್ತು ಅಥವಾ ಸನ್ನಿವೇಶವನ್ನು ಮತ್ತೊಂದನ್ನಾಗಿ ಕಲ್ಪಿಸಿ ಹೇಳಿದರೆ ಅದು ಡ್ಯಾಶ್ ಅಂತಿದೆ ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಉತ್ಪ್ರೇಕ್ಷ ಅಲಂಕಾರ. ಇಲ್ಲಿ ನೋಡಿ, ಕಲ್ಪಿಸಿ ಹೇಳಿದರೆ. ಸೊ ಕಲ್ಪನೆ ಮಾಡಿ ಅಥವಾ ಕವಿಕಲ್ಪಿತ ಅಲಂಕಾರ ಯಾವುದು ಅಂದರೆ ಉತ್ಪ್ರೇಕ್ಷ ಅಲಂಕಾರ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಆ ಕಟ್ಟಡವು ಮುಗಿಲು ಮುಟ್ಟಿತು ಅಂಥೇಳಿ ಹೇಳ್ತೀವಿ. ಸೊ ಆ ಕಟ್ಟಡ ಮುಗಿಲು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ, ಬಟ್ ಕವಿಕಲ್ಪಿತವಾಗಿ ಉತ್ಪ್ರೇಕ್ಷ ಮಾಡಿ ಹೇಳೋದ್ರಿಂದ ಅದನ್ನು ನಾವು ಉತ್ಪ್ರೇಕ್ಷ ಅಲಂಕಾರ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, ಬಲ್ಲವನೇ ಬಲ್ಲ ಬೆಲ್ಲದ ಸವಿಯ.
ಬಲ್ಲವನೇ ಬಲ್ಲ ಬೆಲ್ಲದ ಸವಿಯ ಇಲ್ಲಿರುವ ಅಲಂಕಾರ ಯಾವುದು ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಅನುಪ್ರಾಸಾಲಂಕಾರ. ಅನುಪ್ರಾಸಾಲಂಕಾರದಲ್ಲಿ ಚೇಕ್ಯಾನುಪ್ರಾಸ ಅಂಥೇಳಿ ಬರುತ್ತೆ. ಸೊ ಬಲ್ಲವನೇ ಬಲ್ಲ, ಇಲ್ಲಿ ಬಲ್ಲ ಬಲ್ಲ ಬೆಲ್ಲ ಅಂಥೇಳಿ ಲ ಒತ್ತಕ್ಷರ ಏನಿದೆಯಲ್ಲ ಎರಡನೇ ಅಕ್ಷರ ರಿಪೀಟೆಡ್ ಆಗಿದೆ. ಹಾಗಾಗಿ ಇದನ್ನು ನಾವು ಅನುಪ್ರಾಸಾಲಂಕಾರದಲ್ಲಿ ಬರುವಂತಹ ಚೇಕಾನುಪ್ರಾಸ ಅಂಥೇಳಿ ಕರಿತೀವಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ನಾವು ಇಲ್ಲಿವರೆಗೂ ಟಾಪಿಕ್ಗಳ ಮೇಲೆ ಸಂಬಂಧಪಟ್ಟಂತೆ ಮೇನ್ ಯಾವೆಲ್ಲ ಟಾಪಿಕ್ಗಳು ಇಂಪಾರ್ಟೆಂಟ್ ಆಗಿದಾವಲ್ಲ ಆ ಮೇನ್ ಟಾಪಿಕ್ಗಳ ಮೇಲೆ ನಾನು ಇವತ್ತು ಪ್ರಶ್ನೆಗಳು ಯಾವ ರೀತಿ ಬರ್ತಾವ, ನಾವು ಯಾವ ರೀತಿ ಪ್ರಿಪ್ರೇಷನ್ ಆಗಬೇಕು, ನಾವು ಯಾವ ರೀತಿ ಓದಬೇಕು ಅನ್ನೋದನ್ನು ನಿಮಗೊಂದು ಐಡಿಯಾ ಸಿಗಲಿ ಅನ್ನೋದ್ರಿಂದ ನಾನು ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆಗಳನ್ನು ಇವತ್ತು ನಿಮ್ಮ ಜೊತೆ ಸಾಲ್ವ್ ಮಾಡ್ತಾ ಹೋದೆ. ಸೊ ಅದರಲ್ಲಿ ಕವರ್ ಆಗಿರುವಂತಹ ಟಾಪಿಕ್ಗಳು ಎಷ್ಟು ಅಂದರೆ ವರ್ಣಮಾಲೆಗಳ ಮೇಲೂ ಕೂಡ ನಾನು ಇವತ್ತು ಕವರ್ ಮಾಡಿದ್ದೀನಿ, ಸಮಾಸಗಳ ಮೇಲೂ ಹೇಳಿದ್ದೀನಿ, ಸಂಧಿಗಳ ಮೇಲೂ ಹೇಳಿದ್ದೀನಿ, ದ್ವಿರುಕ್ತಿಗಳ ಮೇಲೂ ಹೇಳಿದ್ದೀನಿ, ಜೋಡಿ ನುಡಿಗಳು ಹೇಳಿದ್ದೀನಿ, ಅನುಕರಣಾವ್ಯಯಗಳೂ ಹೇಳಿದ್ದೀನಿ, ತತ್ಸಮ ತದ್ಭವಗಳ ಮೇಲೂ ಹೇಳಿದ್ದೀನಿ. ಅದನ್ನು ಹೊರತುಪಡಿಸಿ ಅನ್ಯ ಭಾಷಾ ಪದಗಳನ್ನು ಗುರುತಿಸಿ ಅಂತ ಹೇಳಿ ಕೊಡ್ತಾರೆ ಅಂತ ಹೇಳಿದೆ. ಸೊ ಅದ್ರ ಮೇಲೂ ಹೇಳಿದ್ದೀನಿ. ಸೊ ಅದನ್ನು ಹೊರತುಪಡಿಸಿ ವಿಭಕ್ತಿ ಪ್ರತ್ಯಯಗಳು ಆಗಿರ್ಬೋದು, ಅವಯಗಳು ಆಗಿರ್ಬೋದು, ಆಮೇಲೆ ಕ್ರಿಯಾಪದಗಳಾಗಿರ್ಬೋದು, ಇನ್ನು ಅಲಂಕಾರಗಳಾಗಿರ್ಬೋದು, ಇವೆಲ್ಲ ಟಾಪಿಕ್ಗಳನ್ನು ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟನ್ನು ಈ ವಿಡಿಯೋಗಳ ಮೂಲಕ ನಿಮಗೆ ತಿಳಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಇದನ್ನು ಹೊರತುಪಡಿಸಿ ಯಾವೆಲ್ಲ ಟಾಪಿಕ್ಗಳು ಉಳಿದಾವಲ್ಲ ಅವೆಲ್ಲವೂ ನೀವು ಒಂದು ಸಾರಿ ಓದ್ತಾ ಹೋಗಿ. ಸೊ ಟಾಪಿಕ್ನ ಮುಂದೆ ಸಿಲೆಬಸ್ನ ಇಟ್ಕೊಂಡು ಒಂದು ಸಾರಿ ನೀವು ಕವರ್ ಮಾಡ್ತಾ ಹೋದ್ರಿ ಅಂದರೆ ಖಂಡಿತ ಕಡ್ಡಾಯ ಕನ್ನಡ ಅಲ್ಲ, ಯಾವುದೇ ಪರೀಕ್ಷೆಗಳಲ್ಲಿ ಕನ್ನಡ ಪರೀಕ್ಷೆ ಬಂದರೂ ನೀವು ಆರಾಮಾಗಿ ಒಳ್ಳೆ ಅಂಕಗಳನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನನ್ನ ಕೈಲಿ ಎಷ್ಟು ಸಾಧ್ಯನೋ, ಸೊ ವಿಡಿಯೋ ಲೆಂತಿ ಆಗುತ್ತೆ ಅಂಥೇಳಿ ಮೇನ್ ಇರುವಂತಹ ಟಾಪಿಕ್ಗಳನ್ನು ತೆಗೆದುಕೊಂಡು ಬಂದು ನಾನು ನಿಮ್ಮ ಜೊತೆ ಇವತ್ತು ಸಾಲ್ವ್ ಮಾಡ್ತಾ ಹೋಗಿದ್ದೀನಿ. ಸೊ ಇದನ್ನು ಹೊರತುಪಡಿಸಿ ಉಳಿದ ಟಾಪಿಕ್ಗಳನ್ನು ನೀವೇ ಮನೆಯಲ್ಲಿ ಒಂದು ಸಾರಿ ಸಿಲೆಬಸ್ ಕಾಪಿನ ಇಟ್ಕೊಂಡು ಪ್ರಿಪೇರ್ ಮಾಡ್ತಾ ಹೋಗಿ. ಸೊ ಫ್ರೆಂಡ್ಸ್, ಇವತ್ತಿನ ಈ ತರಗತಿಯಲ್ಲಿ ಕಡ್ಡಾಯ ಕನ್ನಡ ಪತ್ರಿಕೆ ಪಠ್ಯಕ್ರಮ ಅಥವಾ ಸಿಲೆಬಸ್ ಏನಾಗಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ. ಅದರ ಜೊತೆಗೆ ಯಾವೆಲ್ಲ ಪ್ರಶ್ನೆಗಳು ಕೇಳುತ್ತಾರೆ ಅನ್ನೋದನ್ನು ಪ್ರಶ್ನೆಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದು ಅದನ್ನು ಸಾಲ್ವ್ ಮಾಡ್ತಾ ಹೋಗಿದ್ದೀನಿ. ಏನೆಲ್ಲ ಓದಬೇಕು ಅನ್ನೋದನ್ನು ಹೇಳಿದ್ದೀನಿ. ಹಾಗೂ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ನಿಮ್ಮ ಜೊತೆ ಸಾಲ್ವ್ ಮಾಡ್ತಾ ಹೋಗಿದ್ದೀನಿ. ಸೊ ಈ ಎಲ್ಲ ಟಾಪಿಕ್ಗಳನ್ನು ನಾನು ಇವತ್ತಿನ ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಹೋಗಿದ್ದೀನಿ. ಸೊ ಈ ತರಗತಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್, ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನಿಮ್ಮ ಚಾನಲ್ ಆಗಿರುವುದರಿಂದ ಈ ಚಾನಲನ್ನು ಬೆಳೆಸೋವಂಥ ಶಕ್ತಿ ನಿಮ್ಮಲ್ಲಿ ಮಾತ್ರ ಇದೆ. ಹಾಗಾಗಿ ಯಾರೆಲ್ಲ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗೆ ನಿಮ್ಮ ಗ್ರೂಪ್ ಸರ್ಕಲ್ನಲ್ಲಿ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದಾರೋ, ಸೊ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಈ ವಿಡಿಯೋನ ಶೇರ್ ಮಾಡ್ತಾ ಹೋಗಿ. ಆದಷ್ಟು ಶೇರ್ ಮಾಡಿ, ಹಾಗೂ ಆದಷ್ಟು ಈ ವಿಡಿಯೋಗೆ ಲೈಕ್ಸ್ ಬಂದರೆ ಖಂಡಿತ ನಾನು ನೆಕ್ಸ್ಟ್ ವಿಡಿಯೋನ ನೀವು ಇಷ್ಟಪಟ್ಟು ಕಮೆಂಟ್ ಮೂಲಕ ನೀವು ನೆಕ್ಸ್ಟ್ ವಿಡಿಯೋನ ಯಾವ್ದು ಮಾಡಿ ಅಂತ ಹೇಳ್ತಿರೋ, ಸೊ ಆ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋನ ಆದಷ್ಟು ಶೇರ್ ಮಾಡ್ತಾ ಹೋಗಿ. ಇಲ್ಲಿಯವರೆಗೂ ಈ ನನ್ನ ಚಾನಲ್ ಅಥವಾ ಈ ವಿಡಿಯೋನ ವೀಕ್ಷಣೆ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.